ಒಂದು ಚೆಂಡಿಗೆ ನಾವು ನೀರು ತುಂಬಿಸೋಣ ಅಂತ ಅನ್ಕೊಂಡಿದ್ದೀವಿ. ಆಗ ನಮಗೆ ಒಂದು ಪ್ರಶ್ನೆ ಮೂಡಿ ಬರುತ್ತೆ, ಈ ಚೆಂಡಿನೊಳಗೆ ಎಷ್ಟು ನೀರನ್ನ ನಾವು ತುಂಬಬಹುದು ಅಂತ. ಈ ಚೆಂಡು ನೀವು ನೋಡೋ ಹಾಗೆ ಒಂದು ಗೋಳಾಕೃತಿ. ಹಾಗಾಗಿ ಈ ಚೆಂಡಿನೊಳಗೆ ನಾವು ಎಷ್ಟು ನೀರು ತುಂಬಬಹುದು ಅಂತ ಕಂಡುಹಿಡಿಲಿಕ್ಕೆ ನಾವು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾ ಅಥವಾ ಗೋಳದ ಘನಫಲವನ್ನ ಕಂಡುಹಿಡಿಬೇಕಾ? ಈ ಪ್ರಶ್ನೆಗೆ ಉತ್ತರಿಸಿ ಅಂತ ನಾನು ನಿಮ್ಮೆಲ್ಲರನ್ನ ಪ್ರೋತ್ಸಾಹ ಮಾಡ್ತೇನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಗೋಳದ ಘನಫಲ. ಯಾಕೆ ಅಂದ್ರೆ ನಾವು ನೀರನ್ನ ಒಂದು ಗೋಳದ ಒಳಗೆ, ಚೆಂಡಿನ ಒಳಗೆ ತುಂಬ್ತಾ ಇದ್ದೇವೆ. ಹಾಗಾಗಿ ಗೋಳದ ಘನಫಲವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಇಲ್ಲಿ ಮೇಲ್ಮೈ ವಿಸ್ತೀರ್ಣ ಲೆಕ್ಕಕ್ಕೆ ಬರೋದಿಲ್ಲ. ಆದ್ರಿಂದ ಒಂದು ಪ್ರಶ್ನೆಯನ್ನ ಗಮನಿಸೋಣ. ಈ ಚೆಂಡಿನ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ನಮಗೆ 5 ಸೆಂಟಿಮೀಟರ್ ಅಂತ. ಇದರ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಿದ್ದಾರೆ. ಒಂದು ಗೋಳದ ತ್ರಿಜ್ಯ ಏನಾಗಿರುತ್ತೆ ಅಂತ ನೋಡೋದಾದ್ರೆ, ಅದು ಒಂದು ಗೋಳದ ಕೇಂದ್ರ ಬಿಂದುವಿನಿಂದ ಮೇಲ್ಮೈನಲ್ಲಿರುವ ಯಾವುದಾದರೂ ಒಂದು ಬಿಂದುವಿಗೆ ಇರುವ ಒಂದು ಸ್ಥಿರ ಅಂತರವಾಗಿರುತ್ತೆ. ಆ ಮೇಲ್ಮೈನ ಬಿಂದು ಇಲ್ಲಿ ಕೂಡ ಇರ್ಬೋದು ಅಥವಾ ಇಲ್ಲಿ ಕೂಡ ಇರ್ಬೋದು. ಈ ಬಿಂದುವಿನಿಂದ ಕೇಂದ್ರಕ್ಕೆ ಇರುವ ಒಂದು ಸ್ಥಿರ ಅಂತರ ಬಂದು ತ್ರಿಜ್ಯ ಅಂತ ಕರಿತೇವೆ. ಹಾಗಾಗಿ ಇಲ್ಲಿ ಆರ್ ಬಂದು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನ ಬಳಸ್ಕೊಂಡು ಈ ಗೋಳದ ಅಂದ್ರೆ ಈ ಚೆಂಡಿನ ಘನಫಲವನ್ನು ನಾವು ಕಂಡುಹಿಡಿಬೇಕು. ಚೆಂಡಿನ ಘನಫಲ ಬಂದು ಗೋಳದ ಘನಫಲಕ್ಕೆ ಸಮ ಆಗಿರುತ್ತೆ. ಗೋಳದ ಘನಫಲದ ಸೂತ್ರ ಬಂದು 4/3 ಇಂಟು ಪೈ ಇಂಟು ಆರ್ ನ ಘನ ಆಗಿರುತ್ತೆ. ಈಗ ಪೈ ಮತ್ತು ಆರ್ ನ ಆದೇಶ ಮಾಡ್ಕೊಳ್ಳೋಣ. ಪೈ ಬಂದು 22/7 ಇಂಟು ಆರ್ ಬಂದು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 5 ಸೆಂಟಿಮೀಟರಿನ ಘನ. 5ರ ಘನ ಬಂದು 5ಅನ್ನ 3 ಸತಿ ಗುಣಿಸ್ಕೊಳ್ಳೋದಾಗಿರುತ್ತೆ. ಹಾಗಾಗಿ 125 ಸಿಕ್ಕತ್ತೆ. 125 ಸೆಂಟಿಮೀಟರ್ನ ಘನ ಆಗಿರುತ್ತೆ. ಈಗ 4 ಇಂಟು 22 ಬಂದು 88 ಇಂಟು 125 ಡಿವೈಡೆಡ್ ಬೈ 3 7 21 ಸೆಂಟಿಮೀಟರ್ನ ಘನ ಆಗಿರುತ್ತೆ. ಈಗ 88ಅನ್ನ 125ರಿಂದ ಗುಣಿಸ್ಕೊಳ್ಳೋಣ. ಆಗ ನಮಗೆ 11,000 ಸಿಕ್ಕತ್ತೆ. 11,000 ಡಿವೈಡೆಡ್ ಬೈ 21 ಸೆಂಟಿಮೀಟರ್ನ ಘನ. ಈಗ ನಾವು 11,000ವನ್ನ 21ರಿಂದ ಭಾಗಿಸ್ಕೊಳ್ಳೋಣ. ಆಗ ನೀವು ಗಮನಿಸಬಹುದು, ನಮಗೆ ಶೇಷ 0 ಸಿಕ್ಕದೇ ಇಲ್ಲ ಮತ್ತು ದಶಮಾಂಶಗಳು ಬರ್ತಾನೆ ಹೋಗ್ತವೆ. ಹಾಗಾಗಿ ನಾವು 4 ದಶಮಾಂಶಗಳಿಗೆ ನಮ್ಮ ಭಾಗಾಕಾರವನ್ನ ನಿಲ್ಲಿಸ್ಕೊಳ್ಳೋಣ. 523.8095 ಹೀಗೆ ಸಿಗ್ತಾ ಹೋಗುತ್ತೆ ಸೆಂಟಿಮೀಟರ್ ಕ್ಯೂಬ್. ಇದನ್ನ ನಾವು ಒಂದು ಹತ್ತಿರದ ಪೂರ್ಣಾಂಕಕ್ಕೆ ರೌಂಡ್ ಆಫ್ ಮಾಡೋದಾದ್ರೆ ಅಂದ್ರೆ ಸರಿಸುಮಾರು 524 ಸೆಂಟಿಮೀಟರ್ ಕ್ಯೂಬ್ಗಳಾಗಿರುತ್ತೆ. 1 ಸೆಂಟಿಮೀಟರ್ ಕ್ಯೂಬ್ ಬಂದು 1 ಮಿಲಿ ಅಂತ ನಮಗೆ ಗೊತ್ತಿದೆ. ಹಾಗಾಗಿ ಕೊಟ್ಟಿರುವ ಚೆಂಡಿನ ಒಂದು ಘನಫಲ ಬಂದು 524 ಮಿಲಿಗಳಾಗಿರುತ್ತೆ. ಆದ್ರಿಂದ ಚೆಂಡಿನಲ್ಲಿ ನೀವು ಎಷ್ಟು ನೀರನ್ನ ತುಂಬಿಸ್ಬೋದು? ಚೆಂಡಿನ ಘನಫಲಕ್ಕೆ ಸಮ ಅಂದ್ರೆ 524 ml ಅಥವಾ ಮಿಲಿ ನೀರನ್ನ ನಾವು ಈ ಚೆಂಡಿನೊಳಗೆ ತುಂಬಿಸ್ಬೋದು.